ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಅವರ ಸಂಸದ ಸ್ಥಾನಕ್ಕೇನೆ ಬಿಗ್ ಶಾಕ್ ಕೊಟ್ಟ ಬಿಜೆಪಿ. ಸಂಸತ್ನಲ್ಲಿ ನಿನ್ನೆ ನಡೆದಂಥ ಬೆಳವಣಿಗೆ ಎಲ್ಲರೂ ನೋಡಿದ್ದೀವಿ, ಇಡೀ ದೇಶ ನೋಡಿದೆ. ಸಂಸತ್ನ ನಿಯಮಾವಳಿಗಳನ್ನು ಗಾಳಿಗೆ ತೂರಿದ್ದು ಮತ್ತು ಸಂಸತ್ನಲ್ಲಿ ಅವರು ಆಡಿದ ಮಾತು, ಮಾಡಿರುವಂತಹ ಆರೋಪ ಎಷ್ಟು ದೊಡ್ಡ ಆರೋಪ ಅಂದರೆ ಅದು ಸರ್ಕಾರಕ್ಕೆ ನಿಜವಾಗಿಯೂ ಜನ ಅದನ್ನು ನಂಬಿಬಿಟ್ರೆ ಸರ್ಕಾರದ ವಿರುದ್ಧ ದಂಗೆ ಹೇಳ್ಬಹುದು, ಕೃಷಿ ರೈತರು ಎಲ್ಲ ದಂಗೆ ಹೇಳ್ಬೋದು. ಅಂತಹ ಒಂದು ಸುಳ್ಳನ್ನು ಸೆಷನ್ನಲ್ಲಿ ಮೊದಲೇ ನೋಟಿಸು ಡಾಕ್ಯುಮೆಂಟ್ಸನ್ನು ಪ್ರೆಸೆಂಟ್ ಮಾಡಿ ಅನುಮತಿ ಪಡೆದು ಹೇಳಬೇಕು. ಇಂಥದ್ದೇನಾದರೂ ಹೇಳೋದಿದ್ರೆ ಮತ್ತು ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟು ಅಥೆಂಟಿಕೇಟ್ ಮಾಡಬೇಕಲ್ವಾ. ಇದ್ಯಾವುದೂ ಇಲ್ಲದೆ ರಾಹುಲ್ ಗಾಂಧಿಯವರು ಮಾಡಿದಂಥ ಈ ಒಂದು ಕೆಲಸ ಅಂತಿಂಥ ಕೆಲಸ ಅಲ್ಲ, ಅದರ ವಿರುದ್ಧ ಸರಿಯಾದ ಆ್ಯಕ್ಷನ್ ಆಗುತ್ತೆ ಅಂತ ಬಿ ಜೆ ಪಿ ಈಗ ಪ್ರಿವಿಲೇಜ್ ಮೋಷನ್ ಮೂವ್ ಮಾಡೋದಕ್ಕೆ ಮುಂದಾಗ್ತಿದೆ. ಇದರ ನಡುವೆ ನಿಶಿಕಾಂತ್ ದುಬೆ ಅವರು ರಾಹುಲ್ ಗಾಂಧಿ ಅವರ MP ಸ್ಥಾನ ಟರ್ಮಿನೇಟ್ ಮಾಡೋದಕ್ಕೆ, ಅವರ ಸಂಸದ ಸ್ಥಾನದಿಂದ ಮೊಟಕುಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು ಅಂತ ಮತ್ತು ಅವರ ಎಲೆಕ್ಷನ್ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಈಗ ಪಾರ್ಲಿಮೆಂಟಲ್ಲಿ ಹೋರಾಟವನ್ನು ಶುರು ಮಾಡಿದ್ದಾರೆ. ನಿಯಮಾನುಸಾರ ಏನು ಮಾಡಬೇಕೋ ಅದನ್ನು ಮಾಡ್ತಿದ್ದಾರೆ. ಅವರು ರಾಹುಲ್ ಗಾಂಧಿ ಎಕ್ಸ್ಪಲ್ಷನ್ ಫ್ರಮ್ ಪಾರ್ಲಿಮೆಂಟ್ ಇದನ್ನು ಕೇಳಿಕೊಂಡು ಮೋಷನನ್ನು ಮೂವ್ ಮಾಡಿರೋದು. ಸ್ಪೀಕರ್ಗೆ ನೋಟಿಸನ್ನು ಕೊಟ್ಟಿದ್ದಾರೆ, ಮೋಷನನ್ನು ಮೂವ್ ಮಾಡಿದ್ದಾರೆ. ನಿಶಿಕಾಂತ್ ದುಬೆ ಅವರು we are going to file a notice, privilege notice against Sri Rahul Gandhi for misleading the house and also making baseless statement. There is a very clear cut rules of procedure and conduct of business in the Lok Sabha and Rajya Sabha. When a member intends to make serious charges of allegation against another member, then you have to make a notice and also substantiate the allegation. So I have on the floor of the House requested Sri Rahul Gandhi ji to make necessary authentication of the those points he has made. हालांकि मैंने सारी चर्चा की है. मोशन जो है मैं स्पीकर साहब से ये रिक्वेस्ट करूंगा कि वो मेरे मोशन को सर आपने मोशन दे दिया है, क्या कहना चाहिए? राहुल गांधी की सदस्यता रद्द करने के लिए किस तरह से सोरोस फाउंडेशन के साथ, किस तरह USAID के साथ, किस तरह फोर्ड फाउंडेशन के साथ, भारत विरोधी जितनी ताकतें हैं उनके साथ ಏನಾಗ್ತಾ ಇದೆ ಹಾಗಾದ್ರೆ? ಕಿರಣ್ ರಿಜಿಜು, ನಿಶಿಕಾಂತ್ ದುಬೆ ಮತ್ತು ಬಿಜೆಪಿ ಯಾವ ತೀರ್ಮಾನವನ್ನು ತಗೊಂಡಿದೆ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬಜೆಟ್ ಸೆಷನ್ ಶುರುವಾದ ಮೇಲೆ ರಾಹುಲ್ ಗಾಂಧಿ ಅವರು ಸೃಷ್ಟಿಸಿರುವ ಕೋಲಾಹಲ ಒಂದೆರಡಲ್ಲ. ನಂಬರ್ 1 ನರಾವಣೆ ಬುಕ್. ನರಾವಣೆನೇ ಬಂದು ಸ್ವತಃ ನರಾವಣೆ ಬಂದು ಇದರ ಯಾವುದೇ ಪ್ರಿಂಟು ಕಾಪಿ ಮಾಹಿತಿ ಹೊರಗಡೆ ಲಭ್ಯನೇ ಇಲ್ಲ. ಇವ್ರ ಕೈಗೆ ಹೆಂಗೆ ಸಿಕ್ತು ಅನ್ನೋದನ್ನು ಪೆಂಗ್ವಿನ್ ಪಬ್ಲಿಕೇಶನ್ ಕೇಳ್ತು. ಅದನ್ನೇ ಕೂಡ ಇವರು ನರಾವಣೆಯವರು ಕೂಡ ಹೇಳಿದ್ರು, ಯಾವುದೂ ಹೊರಗಡೆ ಇಲ್ಲ ಅಂತ. ಇವ್ರ ಕೈಗೆ ಹೆಂಗೆ ಬಂತು ಹಾಗಾದ್ರೆ? ಫೇಕ್ ಬುಕ್ ಆಯಿತು, ಫೇಕ್ ಇನ್ಫಾರ್ಮೇಷನ್ ಹೇಳ್ತಿದ್ದಾರಾ? ಅಲ್ಲೊಂದು ದೊಡ್ಡ ಎಕ್ಸ್ಪೋಸ್ ಆಯಿತು. ಎಲ್ಲೂ ಇಲ್ಲದ ಮಾಹಿತಿಯನ್ನು ರಾಹುಲ್ ಗಾಂಧಿ ಅವರು ಹೆಂಗೆ ತಂದು ಹೇಳ್ತಾರೆ? ಬೇಗ ಎಕ್ಸ್ಪೋಸ್ ಆಯಿತು, ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಯಿತು ರಾಹುಲ್ ಗಾಂಧಿ ಅವರಿಗೆ. ಈಗ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಅದಾದ ಮೇಲೆ ರಾಹುಲ್ ಗಾಂಧಿಯವರು ಸ್ಪೀಕರ್ ನಿಯಮಾವಳಿಗಳನ್ನು ಮೀರಿದ್ರು, ಅಂದರೆ ಚೇರ್ ನಿಯಮಾವಳಿ, ಆ ಸಂಸತ್ನ ನಿಯಮಾವಳಿಗಳನ್ನು ಮೀರಿ ಸಂವಿಧಾನಕ್ಕೆ ಸಂಸತ್ಗೆ ಅಗೌರವ ತಂದ್ರು ಅನ್ನೋ ಆಕ್ರೋಶ ಸಿಡಿತು. ಸ್ಪೀಕರ್ ಚೇಂಬರ್ ಒಳಗಡೆ ಏನು ನಡೆದಿದೆ ಅನ್ನೋ ವಿಡಿಯೋ ಕೂಡ ಈಗ ಬಿಜೆಪಿ ರಿಲೀಸ್ ಮಾಡಿದೆ. ಯಾವ ರೀತಿ ಸ್ಪೀಕರ್ ವಿರುದ್ಧ ಕೈ ತೋರಿಸಿ ಅವ್ರ ಮೇಲೆ ಮುಗಿ ಬೀಳೋಕೆ ಹೋಗಿ ಎಂಥ ವರ್ತನೆ ಮಾಡಿದ್ದಾರೆ ಸೀನಿಯರ್ ಮೆಂಬರ್ಸ್ ಎದುರುಗಡೆನೆ ಅನ್ನೋ ವಿಡಿಯೋ ಕೂಡ ಬಿಟ್ಟಿದೆ. ಅದ್ರ ಮೇಲೆ ರಾಹುಲ್ ಗಾಂಧಿಯವರು ಟ್ರೇಡ್ ಡೀಲ್ ವಿಚಾರವಾಗಿ ಭಾರತವನ್ನು ಅಮೆರಿಕಾಗೆ ಮಾರಿಬಿಟ್ಟಿದ್ದಾರೆ ಮೋದಿ ಅಂತ. ಎಪ್ಸ್ಟೀನ್ ಫೈಲ್ಸು, ಅಲ್ಲಿ ಹರ್ದೀಪ್ ಪುರಿ ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್ ನೇರವಾಗಿ ಆರೋಪ ಮಾಡ್ತಾರೆ. ಹೊರಗಡೆ ಕೂತ್ಕೊಂಡು ಭಾಷಣ ಮಾಡ್ದಂಗಲ್ಲ. ಪಾರ್ಲಿಮೆಂಟಲ್ಲಿ ಇಂತಹ ಅಲಿಗೇಷನ್ ಮಾಡಬೇಕಂದ್ರೆ ಅವರು ಬಜೆಟ್ ಮೇಲೆ ಮಾತಾಡೋಕ್ಕೆ ನಿಂತಿದ್ದು. ಇನ್ಫ್ಯಾಕ್ಟ್ ಅವ್ರಿಗೆ ಪರ್ಮಿಷನ್ನೇ ಇರಲಿಲ್ಲ ಇದು ಮಾತಾಡೋಕ್ಕೆ. ಈ ಅಲಿಗೇಷನ್ ಮಾಡೋದಾದರೆ ಅವರು ಮುಂಚೆನೇ ತನ್ನ ಬಳಿ ಇರುವಂಥ ಅಥೆಂಟಿಕೇಟ್ ಮಾಡೋದಕ್ಕಿರುವಂಥ ಡಾಕ್ಯುಮೆಂಟ್ಸನ್ನು ಕೊಟ್ಟು, ಅದಕ್ಕೆ ದಾಖಲಾತಿಗಳನ್ನು ಇಟ್ಟು, ನೋಟಿಸನ್ನು ಕೊಟ್ಟು, ಪರ್ಮಿಷನನ್ನು ತೊಗೊಳ್ಬೇಕಿತ್ತು, ಅವಕಾಶವನ್ನು ತಗೊಂಡು ಆಮೇಲೆ ಮಾಡ್ಬೋದಿತ್ತು. ಆ ರೀತಿ ಒಬ್ಬ ಮಂತ್ರಿಯ ಹೆಸರನ್ನು, ಕೇಂದ್ರ ಮಂತ್ರಿಯ ಹೆಸರನ್ನು ಯಾವುದೋ ಪ್ರಕರಣದಲ್ಲಿ ತನ್ನ ಮನಸ್ಸೋ ಇಚ್ಛೆ ಪ್ರಸ್ತಾಪ ಮಾಡೋದು ಅಂದರೆ, ಇಂತಹ ಗಂಭೀರ ಆರೋಪ ಮಾಡೋದು ಅಂದರೆ ಅದು ಬಹಳ ದೊಡ್ಡ
ಹಾನಿ ಮಾಡ್ದಂತಾಗುತ್ತೆ ಸಂಸತ್ನ ನಿಯಮಕ್ಕೆ, ಮತ್ತು ಅವರು ಪ್ರಿವಿಲೇಜ್ ಮೋಷನ್ ಮೂವ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸರ್ಕಾರ ಈಗ ಅದನ್ನೇ ಮಾಡ್ತಾ ಇರೋದು, ಕೇಂದ್ರ ಸರ್ಕಾರದ ಭಾಗವಾಗಿರೋ ಮಂತ್ರಿ ಅವರು. ಸೊ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಬಿಗ್ ಆಕ್ಷನ್ ಅನ್ನು ತಗೊಳ್ಬಹುದು. ಮತ್ತೊಂದು ಕಡೆ ಟ್ರೇಡ್ ಡೀಲ್ ಇನ್ನೂ ಅಗ್ರಿಮೆಂಟ್ ಆಗಿದೆಯಾ? ಇಂಟರಿಮ್ ಅಗ್ರಿಮೆಂಟ್ ಆಗಿದೆ. ಆ ಇಂಟರಿಮ್ ಅಗ್ರಿಮೆಂಟಲ್ಲೂ ಕೂಡ US ಏನು ಹೇಳಿತ್ತೋ ಅದನ್ನು ವಾಪಸ್ ತಗೊಂಡಿದೆ. ನಿನ್ನೆ ಅಷ್ಟೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂತು. ಕೃಷಿ ವಿಚಾರದಲ್ಲಿ ಏನು ನಮ್ಮ ಜನರಿಗೆ ಅನ್ಯಾಯ ಆಗುತ್ತೆ, ಭಾರತೀಯರಿಗೆ ಅಲ್ಲಿನ ಪಲ್ಸಸ್ಸು, ಬೇರೆ ಬೇರೆ ಸೀರಿಯಲ್ಸು, ಅದ್ರ ಮೇಲೆಲ್ಲ ನಾವು ಟ್ಯಾರಿಫ್ ಕಡಿತ ಮಾಡಿಬಿಟ್ಟಿದ್ದೀವಿ, ಭಾರತ ಎಲ್ಲ ಅವ್ರಿಗೆ ಝೀರೋ ಮಾಡಿಬಿಟ್ಟಿದೆ, ರಿಮೂವ್ ಮಾಡಿಬಿಟ್ಟಿದೆ ಅಂತ ಸುದ್ದಿ ಜೋರಾಗಿ ಹೊತ್ಕೊಳ್ತಲ್ಲ, ಅದನ್ನೇ ಅಲ್ವಾ ಅವ್ರು ಹೇಳ್ತಿರೋದು ಕೃಷಿಕರಿಗೆ ಮರಣ ಶಾಸನ ಅಂತ ಈ ಟ್ರೇಡ್ ಡೀಲು. ನಿನ್ನೆ ನಾವು ಹೇಳೋದಿರಲಿ, ನಾವು ಅಂಥದ್ದೇನು ಇಲ್ವೇ ಇಲ್ಲ, ಕೃಷಿ ಅಲ್ಲಿ ಕಾಂಪ್ರಮೈಸೇ ಆಗಿಲ್ಲ ಅಂತ ಭಾರತ ಕ್ಲಿಯರ್ ಕಟ್ಟಾಗಿ ಪಿಯೂಷ್ ಗೋಯಲ್ ಅವ್ರು ಹೇಳಿದರು. ನಿನ್ನೆ ಅಮೆರಿಕನೇ ಒಪ್ಕೊಳ್ತದನ್ನು, ಯಾಕಂದರೆ ಅವರ ಫ್ಯಾಕ್ಟ್ ಶೀಟಲ್ಲಿ ರಿವೈಸ್ ಮಾಡಿ ಅಂಥದ್ದು ಯಾವುದು ರಿಮೂವ್ ಮಾಡ್ತಿಲ್ಲ ಭಾರತ ಈ ಬೇಳೆಕಾಳು ಇತರ ಉತ್ಪನ್ನಗಳ ಮೇಲೆ ಅನ್ನೋದನ್ನು ಹೇಳ್ತು. ಅಮೆರಿಕ ಹೆಜ್ಜೆಯನ್ನು ಹಿಂದಿಡ್ತು, ಅಷ್ಟು ದೊಡ್ಡ ಡೆವಲಪ್ಮೆಂಟ್ ಆಯಿತು. ಮತ್ತು $500 ಬಿಲಿಯನ್ ವಸ್ತುಗಳನ್ನು ಖರೀದಿಸೋ ವಿಚಾರ ಇದೆಯಲ್ಲ, ಅದು 5 ವರ್ಷಗಳಿಗೆ ಇಷ್ಟು ಖರೀದಿಸಬೇಕು ಅನ್ನೋ ಕಮಿಟ್ಮೆಂಟ್ ಅಲ್ಲ, ಖರೀದಿಸಬಹುದು ಅಂತ ಬದಲಾಯಿಸಿಕೊಳ್ತು. ನಿನ್ನೆ ಒಂದು ದೊಡ್ಡ ಡೆವಲಪ್ಮೆಂಟ್ ಆಯಿತು. ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ಕೂಡ ಮತ್ತು ಈ ಡೇಟಾ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ, ಡಿಜಿಟಲ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಅಮೆರಿಕ ಕ್ಲಾರಿಫೈ ಮಾಡ್ತು. ಅದ್ರ ಬಗ್ಗೆ ಇನ್ನೂ ನೆಗೋಷಿಯೇಷನ್ ನಡೀತಾ ಇದೆ, ಫೈನಲ್ ಆಗಿಲ್ಲ ಅಂತ. ಸೊ 3 ಆರೋಪಗಳನ್ನು ಏನು ಮಾಡಿದ್ರೋ ಭಾರತ ಮಂಡಿಯೋರು ಬಿಟ್ಟಿದೆ ಅಂತ, ಅದು 3ಕ್ಕೂ ನಿನ್ನೆ ಅಮೆರಿಕನೇ ಉತ್ತರ ಕೊಟ್ಟಿದೆ. ಟ್ರೇಡ್ ಡೀಲ್ ಇನ್ನೂ ಫೈನಲ್ ಆಗಿಲ್ಲ, ಭಾರತ ಇಂತಹ ಕಂಡೀಷನ್ಗೆ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳಿಲ್ಲ. ಅಮೆರಿಕ ತನ್ನ ಪಾಡಿಗೆ ತಾನು ಏನೇನೋ ಬಾಯಿ ಬಡ್ಕೊಂಡಿತ್ತಷ್ಟೇ, ಅಗ್ರಿಮೆಂಟ್ ಕಾಪಿ ಇರಲಿಲ್ಲ. ಅದ್ರ ನಡುವೆ ರಾಹುಲ್ ಗಾಂಧಿ ಅವರು ಸೆಷನ್ನಲ್ಲಿ ನಿಂತು ಹೇಳ್ತಾರೆ ಭಾರತವನ್ನು ಮಾರಿದ್ದಾರೆ ಮೋದಿ ಅಂತ, ಭಾರತಾಂಬೆಯನ್ನು ಮಾರಿದ್ದಾರೆ ಅಮೆರಿಕಕ್ಕೆ ಮೋದಿ ಅಂತ. ನಿನ್ನೆನೇ ಬಂದಿದೆ ಅಮೆರಿಕದಿಂದ ಉತ್ತರ. ಅವ್ರು ಏನೇನು ಬಾಯಿ ಬಡ್ಕೊಂಡಿದ್ರು ಅಮೆರಿಕ, ಅವರೇ ವಾಪಸ್ ತಗೊಂಡು ಅವರೇ ರಿವೈಸ್ಡ್ ಫ್ಯಾಕ್ಟ್ ಶೀಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಭಾರತದ ಬಿಗ್ ವಿನ್ ಇದು. ನೆಗೋಷಿಯೇಷನ್ ಹಂತದಲ್ಲಿರೋವಾಗಲೇ ತಾವೇ ಘೋಷಣೆ ಮಾಡ್ಕೊಳ್ಳೋದು ಅಮೆರಿಕದ ಒಂದು ಪದ್ಧತಿ. ಅದು ತಾವು ಗೆದ್ವಿ ಅಂತ ತೋರಿಸೋದಕ್ಕೆ ಭಾರತ ಹೇಳಿತ್ತು ಅದನ್ನು. ಭಾರತ ಅಲ್ಲಗಳೆದಿತ್ತು ಮೊದಲೇನೆ, ಭಾರತದ ಮೇಲೆ ನಂಬಿಕೆ ಇಡದೇನೆ ಅಲ್ಲೂ ಕೂಡ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಯಿತು. ಈಗ ಇದೆಲ್ಲ ವಿಚಾರದಲ್ಲಿ ನಿಶಿಕಾಂತ್ ದುಬೆ ಅವರು ಪಾರ್ಲಿಮೆಂಟ್ ಮೆಂಬರ್ಶಿಪ್ಪನ್ನು ಅವ್ರೇನು MP ಆಗಿದ್ದಾರೆ ಟರ್ಮಿನೇಟ್ ಮಾಡಬೇಕು ಅಂತ ಈಗ ಮೋಷನನ್ನು ಮೂವ್ ಮಾಡಿರೋದು. ನಿಶಿಕಾಂತ್ ದುಬೆ ಅವರು ನೋಟಿಸನ್ನು ಕೊಟ್ಟಿದ್ದಾರೆ ಸ್ಪೀಕರ್ಗೆ. ಯಾವ್ಯಾವ ಕಾರಣ ಕೊಟ್ಟಿದ್ದಾರೆ ನೋಡಿ. ಅವರು ಸೋರಸ್ ಜೊತೆಗೆ ಕನೆಕ್ಷನನ್ನು ಹೊಂದಿದ್ದಾರೆ ರಾಹುಲ್ ಗಾಂಧಿ ಅವರು, ಮತ್ತು USAID ಜೊತೆಗೆ, ಹಾಗೆ ಫೋರ್ಡ್ ಫೌಂಡೇಶನ್ ಜೊತೆಗೆ, ಇವ್ರ ಜೊತೆ ಎಲ್ಲ ಭಾರತ ವಿರೋಧಿ ಸಂಘಟನೆಗಳು ಮತ್ತು ವ್ಯಕ್ತಿಗಳ ಜೊತೆ ನೇರವಾದ ಕನೆಕ್ಷನ್ ಇದೆ ಇವರದ್ದು. ಮತ್ತು ಇಡೀ ಜಗತ್ತನ್ನು ಸುತ್ತುತ್ತಾ ಆ್ಯಂಟಿ ಇಂಡಿಯಾ ಫೋರ್ಸ್ ಜೊತೆಗೆ ಇವರು ಕೈ ಜೋಡಿಸ್ಕೊಂಡು ಇಂತಹ ಕುಕೃತ್ಯ ಮಾಡ್ತಿದ್ದಾರೆ ಅಂತ. ಹಾಗೆ ಕೆಲವು ಈ ಎಲ್ಲ ಬೆಳವಣಿಗೆಗಳು, ಸಂಸತ್ನ ನಿಯಮಗಳನ್ನು ಮುರಿದಿರೋದ್ರ ಬಗ್ಗೆ ಅವರ MP ಟರ್ಮಿನೇಷನ್ ಆಗಬೇಕು ಅನ್ನುವಂಥ ಕಂಪ್ಲೇಂಟ್ ಈಗ ಸ್ಪೀಕರ್ ಅವ್ರಿಗೆ ಹೋಗಿದೆ, ನೋಟಿಸ್ ಹೋಗಿದೆ. ಸೊ ಈಗ ಅಲ್ಲೋಲ್ಲ ಕಲ್ಲೋಲ್ಲ ಸೃಷ್ಟಿಯಾಗಿದೆ. ಬಜೆಟ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಅವರು ಒಂದಂತೂ ಡಿಸೈಡ್ ಮಾಡಿ ಬಂದಂಗಿದೆ, ಇಡೀ ಜಗತ್ತಲ್ಲಿ ನರೇಂದ್ರ ಮೋದಿ ಅವರು ಬಿರುಗಾಳಿ ಎಬ್ಬಿಸಿದ್ದಾರೆ ಟ್ರೇಡ್ ಡೀಲ್ಗಳ ದಾಖಲೆ ಬರೆಯೋ ಮೂಲಕ. ಇಷ್ಟೊಂದು ಟ್ರೇಡ್ ಡೀಲ್ಗಳು ಇತಿಹಾಸದಲ್ಲೇ ಆಗಿದ್ದಿಲ್ಲ. ಇಂತಹ ಮದರ್ ಆಫ್ ಆಲ್ ಡೀಲ್ಸು, ಫಾದರ್ ಆಫ್ ಆಲ್ ಡೀಲ್ಸು 10, 11 ಅಂತ ನಂಬರ್ ಏರ್ತಾ ಇದೆ. ಜಗತ್ತು ಬೆರಗಾಗಿದೆ ನರೇಂದ್ರ ಮೋದಿ ಅವರ ಈ ವ್ಯಾಪಾರ ಚಾಕಚಕ್ಯತೆಗೆ. ಹೀಗಿರುವಾಗ ಇಡೀ ಜಗತ್ತು ನಮ್ಮ ಕಡೆ ನೋಡ್ತಿರುವಂತಹ US ಟ್ರೇಡ್ ಡೀಲ್, ಟ್ಯಾರಿಫ್ ಕಟ್ ಮಾಡಿಕೊಂಡು ಭಾರತದತ್ತ ಅಮೆರಿಕ ಕೈ ಚಾಚಿರೋವಾಗಲೇ ಜಾಸ್ತಿ ಸದ್ದು ಮಾಡಿದರೆ ಇಡೀ ಜಗತ್ತು ರಾಹುಲ್ ಗಾಂಧಿ ಅವರನ್ನು ನೋಡುತ್ತೆ. ಮತ್ತು ಕೃಷಿ ಅನ್ನೋ ಸೂಕ್ಷ್ಮ ವಿಚಾರ ಬಂದಾಗ ದಂಗೆ ಎಬ್ಬಿಸ್ಬಿಡಬಹುದು. ರೈತ ಹೋರಾಟ, ರೈತ ಕಾಯ್ದೆ, ಕೃಷಿ ಕಾಯ್ದೆ ಏನೇನಾಗಿತ್ತು ಅನ್ನೋದನ್ನು ನೋಡಿದ್ವಿ. ಅಂತಹ ಪ್ಲ್ಯಾನ್ ಇತ್ತ ಗೊತ್ತಿಲ್ಲ. ತುಂಬ ಸೂಕ್ಷ್ಮ, ಭಾರತದ ಭದ್ರತೆಗೆ ರಕ್ಷಣೆಗೆ ಡೇಂಜರಸ್ ಇದು. ಈ ರೀತಿ ತಪ್ಪು ಇನ್ಫಾರ್ಮೇಷನನ್ನು ದೇಶದ ಜನಕ್ಕೆ ಕೊಟ್ಟರೆ ಸೊ ಇದನ್ನು ಲೈಟಾಗಂತೂ ತೊಗೊಳಕ್ಕಾಗಲ್ಲ. ರಾಹುಲ್ ಗಾಂಧಿ ಅವರು ಇದರ ಫಲವನ್ನು ಅನುಭವಿಸಲೇಬೇಕು ಅಂತ ಪ್ರಿವಿಲೇಜ್ ಮೋಷನ್ ಮಾಡೋಕ್ಕೆ ಸರ್ಕಾರ ನಿರ್ಧರಿಸಿರೋದು. ಮತ್ತು ನಿಶಿಕಾಂತ್ ದುಬೆ ಅವರ MP ಟರ್ಮಿನೇಷನ್ ಆಗಬೇಕು, ಹಲವು ವರ್ಷಗಳವರೆಗೆ ಅವ್ರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೋರಾಟವನ್ನು ಮುಂದುವರಿಸ್ತಿದ್ದಾರೆ. ಈಗ ಅಂದರೆ ನೋಟಿಸನ್ನು, ಆ ಪ್ರೊಸೀಜರ್ ಏನಿರುತ್ತೋ ಅದರ ಪ್ರಕಾರ ಬಜೆಟ್ ಅಧಿವೇಶನದ ಅವಧಿಯಲ್ಲಿ ಅದಕ್ಕೆ ಪೂರಕವಾದ ಡಾಕ್ಯುಮೆಂಟ್ಸನ್ನು ನಿಶಿಕಾಂತ್ ದುಬೆ ಅವರು ಪ್ರೊವೈಡ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ರಾಹುಲ್ ಗಾಂಧಿ ಅವರಿಗೆ ಬಿಗ್ ಶಾಕ್ ಕೊಟ್ಟ BJP. ಇದು ತುಂಬ ಸೀರಿಯಸ್ ಮ್ಯಾಟರು, ಸರ್ಕಾರದ ಇಮೇಜನ್ನು ಡ್ಯಾಮೇಜ್ ಮಾಡುವಂಥ ಮ್ಯಾಟರು. ಅಷ್ಟು ಲೈಟಾಗಿ ಅವರು ಯಾರ್ಯಾರ್ದೋ ಹೆಸರನ್ನು ಪರ್ಮಿಷನ್ನು ಇಲ್ಲದೆ ತಗೊಳ್ಳೋಕೆ
ಸಾಧ್ಯವೇ ಇಲ್ಲ. ಅಲಿಗೇಷನ್ ಮಾಡೋದಕ್ಕೂ ಒಂದು ನಿಯಮ ಇದೆ ಸಂಸತ್ನಲ್ಲಿ. ಅಥೆಂಟಿಕೇಟ್ ಮಾಡೋದು ಅಂದರೆ ಏನು ಮಾಡಬೇಕು? ಈಗ ನಿನ್ನೆ ಹೇಳ್ತಾರೆ ಕಿರಣ್ ರಿಜಿಜು ಅವರು ಅಥೆಂಟಿಕೇಟ್ ಮಾಡಿ ಅಂತ. ಏನು ಮಾಡ್ತಾರೆ? ಅಥೆಂಟಿಕೇಟ್ ಮಾಡ್ತೀನಿ ಅಂತಾರೆ, ಬಟ್ ಇವ್ರ ಹತ್ರ ಅಗ್ರಿಮೆಂಟ್ ಡೀಟೇಲ್ಸ್ ಇರಬೇಕು, ಇಲ್ಲ ಈ ಅಬ್ಸ್ಟಿನ್ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಇರಬೇಕು. ಅದನ್ನೆಲ್ಲ ಸ್ಪೀಕರ್ಗೆ ಮೊದಲೇ ಸಬ್ಮಿಟ್ ಮಾಡಿ ಪರ್ಮಿಷನ್ ತೊಗೊಂಡು ಮಾತಾಡಬೇಕಿತ್ತು. ಅದು ಯಾವುದನ್ನು ಮಾಡ್ತಿಲ್ಲ ರಾಹುಲ್ ಗಾಂಧಿ ಅವರು. ಡಾಕ್ಯುಮೆಂಟ್ಸ್ ಇದ್ದಿದ್ರೆ ನರೇಂದ್ರ ಮೋದಿ ಸರ್ಕಾರವನ್ನು ಇವತ್ತು ಅವ್ರು ಮಾಡ್ತಿರೋ ಆರೋಪದ ಗಾಂಭೀರ್ಯತೆ ಎಷ್ಟಿದೆ ಅಂದರೆ ಬೀದಿಲ್ ನಿಲ್ಲಿಸಬಹುದು, ಅಷ್ಟು ಗಂಭೀರವಾದ ಆರೋಪ ಮಾಡ್ತಿದ್ದಾರೆ. ಈಗಲೇ ಸಿಡಿಸ್ಬಿಟ್ರೆ ರಾಹುಲ್ ಗಾಂಧಿನೇ ಭಾರತಕ್ಕೆ ಕಿಂಗ್. ಯಾಕೆ ಮಾಡ್ತಿಲ್ಲ ಅವರು? ಇಂತಹ ಒಂದು ಬೇಸ್ಲೆಸ್ ಆರೋಪ ಮಾಡ್ತಿದ್ದಾರೆ ಅಂದರೆ ಅದನ್ನು ಲೈಟಾಗಿ ತಗೊಳ್ಳೋ ಚಾನ್ಸೇ ಇಲ್ಲ ಅಂತ ಈಗ BJP ಸರ್ಕಾರ, ಮತ್ತೊಂದು ಕಡೆ BJP MP ಡಬಲ್ ಶಾಕ್ ಎದುರಾಗಿದೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ಅವರ ಸಂಸದ ಸ್ಥಾನಕ್ಕೆ. ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.